ಅದು ಮಾತ್ರ ಖಂಡಿತ ಸಾಧ್ಯ ಅಲ್ಲ. ಹಂಗಂದ್ರೆ ಹೆಂಗಪ್ಪ? ನಮ್ಮ ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದಿರೋ ಈ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಧರ್ಮಾಧಿಕಾರಿಗಳಾಗಿದ್ದಂತ ವೀರೇಂದ್ರ ಸಿಂಹರವರ ಹೆಸರಿನಲ್ಲಿ ನಡೀತಾ ಇದೆ. ಇದರಲ್ಲಿ ಕುದುರೆ ಪಂದ್ಯನೂ ಐತೆ. ಪಂದ್ಯದಲ್ಲಿ ಗೆದ್ದವ್ರಿಗೆ ಚಿನ್ನದ ಕತ್ತಿ ಕೊಡ್ತಾರೆ. ಆ ಕತ್ತಿ ಪಡೆಯಕ್ಕೆ ಅವನು ಬರೀ ವೀರ ಆದ್ರೆ ಸಾಲದು, ನ್ಯಾಯ ನೀತಿ ಧರ್ಮಕ್ಕೆ ಸೇವಕ ಆಗಿರ್ಬೇಕು. ಜನಗಳ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡು ಊರಿಗೆ ಉಪಕಾರಿ ಆಗಿರ್ಬೇಕು. ಈ ಎಲ್ಲಾ ಗುಣಗಳು ನಿನ್ನಲ್ಲಿವೆ. ಆ ಕತ್ತಿ ನಿನಗೆ ಸಿಕ್ಕಿದ್ರೆ ನಮ್ಮೂರ್ಗ್ ಒಳ್ಳೇದಾಯ್ತದೆ ಅನ್ನೋ ನಂಬಿಕೆ ನಮ್ಗಿದೆ. ಆ ನಂಬಿಕೆ ಉಳಿಬೇಕು ಅಂದ್ರೆ ಈ ಪಂದ್ಯಕ್ಕೆ ನೀವು ಒಪ್ಕೊಳ್ಳೇಬೇಕು ವಿಶ್ವ. ನೀವೆಲ್ಲ ನಾನು ಇಷ್ಟು ಬಲವಂತ ಮಾಡ್ತಿರ್ಬೇಕಾದ್ರೆ ನಾ ಇದು ಖಂಡಿತ ಒಪ್ಕೋತೆ. ಸಾಯಿಸ್ಬೇಡ, ಬೇಡ, ನನ್ಗೇನು ಮಾಡಬೇಡ. ಸಾಯಿಸೋಕೆ ಬಂದಿದ್ಯಾ? ಸಾಯಕ್ಕೆ ಹೆದರ್ತಿಯಲ್ಲ ಯಾಕೆ? ಸಾಯಿಸೋದು ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ? ಸಾಯಿಸು, ಸಾಯಿಸ್ತಾನ ಕೊಚ್ಚಾಕೋ. ಕೊಚ್ಚಾಕೋಕೆ ಕೈನಲ್ಲಿ ಮಚ್ಚಿದ್ರೆ ಸಾಲದು, ಕೆಚ್ಚೆದೇಬೇಕು. ನೀ ನನ್ನ ಮೈ ಮೇಲಿರೋ ಒಂದು ಕೂದಲು ಕೂಡ ಅಲ್ಲಾಡ್ಸಕ್ಕಾಗಲ್ಲ. ನಾನ್ ಮನಸ್ಸು ಮಾಡಿದ್ರೆ ನೀನ್ ಇದೇ ಕೆಸರು ಗದ್ದೆಲ್ಲಿ ಗೊಬ್ಬರ ಮಾಡ್ಬಿಡ್ತೀನಿ. ಆದ್ರೆ ಅದು ಮನುಷ್ಯತ್ವ ಅಲ್ಲ. ಬದುಕೋ ಸ್ವಲ್ಪ ದಿನದಲ್ಲಿ ಯಾಕೋ ಬೇಕಿದಲ್ಲ? ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವೇನೋ ನಮ್ಗೀಗ ಮನುಷ್ಯ ಜನ್ಮ ಸಿಕ್ಕಿದೆ. ಆದ್ರೂ ನಿನಗೀಗ ಸಿಕ್ಕಿರೋದು ಪುನರ್ಜನ್ಮ. ತಂದೆಗೆ ತಕ್ಕ ಮಗ ಅನಿಸ್ಕೊಳ್ಳೋಕೋಸ್ಕರ ಅವ್ರ ದಾರಿಯಲ್ಲಿ ನಡಿಬೇಕಾಗಿಲ್ಲ. ಜೀವನ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಹೆಣ್ಣಿನ ಸರಿಗೆ ಸುಖ ಸುಪ್ಪತ್ಕೆ ಅಲ್ಲ, ಸೇಳೆ ಸಾಧನೆ ಅಲ್ಲ, ಬಲಿರೆ ಗುರಿನೂ ಅಲ್ಲ. ಸ್ನೇಹಕ್ಕೆ ಸೋಲ್ಬೇಕು, ಪ್ರೀತಿಯಲ್ಲಿ ಗೆಲ್ಬೇಕು. ನೋಡು, ನೀನು ಇಟ್ಕೊಳ್ಳೋ ಪ್ರೇಮ ಹೆಸರಿಗಾದ್ರೂ 4 ಜನ ಪ್ರೀತಿ ತರ ನಡ್ಕೋ. ಇನ್ಮೇಲಾದ್ರೂ ಒಬ್ಬ ಮನುಷ್ಯ ಆಗೋದ್ ಕಲಿ.